ಹೇಳಿ ಅರ್ಪಿತಾ ಆಂಟಿ, ಈಗ ತಾನೇ ಡ್ಯೂಟಿಗೆ ಅಂತ ಹೊರಟಿದ್ದೀನಿ, ಅಷ್ಟೇ ಕಾಲ್ ಮಾಡಿದ್ದೀರಲ್ಲ. ಆರ್ಯ ಅವ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದು ಕೇರಂ ಬೋರ್ಡ್ ಆಡ್ತಾ ಜೋರಾಗಿ ಗಲಾಟೆ ಮಾಡ್ತಿದ್ದಾನೆ. ಅಕ್ಕಪಕ್ಕದ ಮನೆಗೆಲ್ಲ ಗೊತ್ತಾಗೋ ಹಾಗೆ. ಈ ರೌಡಿಗಳ ಸವಾಸನೆ ಬೇಡ ಕಣೋ. ಹೌದಾ, ಸರಿ ಈಗಲೇ ಬರ್ತೀನಿ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ, ಬದಲಾಗಲ್ಲ ಅದು. ಓಕೆ, ಬೇಗ ಬಾ ಆರ್ಯ. ಸುಸ್ತಾದರೆ ಹೇಳಿ, ಅಲ್ಲಿ ಕೂತ್ಕೋಬೋದು ಬೆಂಚ್ ಮೇಲೆ. ಇಲ್ಲ, ಇವತ್ತು ಬಿಸಿಲು ಸ್ವಲ್ಪ ಕಡಿಮೆ ಇದೆ ಅಲ್ವಾ? ತುಂಬ ದಿವಸ ಆಗಿತ್ತು ನಾವು ಹೀಗೆ ವಾಕ್ ಮಾಡಿ. ಬೇರೆ ಕೆಲಸ ಇದ್ರೆ ವಾಪಸ್ ಮನೆಗೆ ಹೋಗೋಣ. ಏನಿಲ್ಲ, ನಾವೀಗ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಇದಾದ್ಮೇಲೆ ಏನು ಕೆಲಸ ಮಾಡಬೇಕು ಅಂತ ಅದು ಯೋಚನೆಯಲ್ಲಿದ್ದರೆ ಈಗ ಮಾಡ್ತಿರೋ ಕೆಲಸನ ಅನುಭವಿಸೋಕ್ಕಾಗಲ್ಲ ಅಲ್ವಾ? ಅರ್ಥ ಆಗಲಿಲ್ಲ. ಈಗ ನಾವು ವಾಕ್ ಮಾಡ್ತಾ ಇರ್ತೀವಿ, ಇದಾದ್ಮೇಲೆ ಇನ್ನೊಂದೇನೋ ಕೆಲಸ ಮಾಡಬೇಕು ಅಂತ ಅದ್ರ ಯೋಚನೆಯಲ್ಲಿದ್ದರೆ ಈ ವಾಕಿಂಗ್ನ ನಾವು ಎಂಜಾಯ್ ಮಾಡೋದಕ್ಕಾಗಲ್ಲ. ಅದು ಅಣ್ಣ ಪಾನ್ ಮಾಡಿದಾಗ ಸೌಂಡು ಹೆಂಗಿರ್ಬೇಕು? ವಿನಾಗ್ತೀವಿ ಇದ್ರಲ್ಲಿ ನಾನು ಬಿನ್ ಹಾಗೆ ಆಗ್ತೀನಿ. ಇವತ್ತು ಸನ್ಸೆಟ್ ಎಷ್ಟು ಬ್ಯೂಟಿಫುಲ್ ಆಗಿದೆಲ್ಲ. ಯಾಕೆ ಮಾಡ್ತಾ ಇದ್ದೀರಾ? ಸನ್ಸೆಟ್ ಅಂದರೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಮಂಗ ಸನ್ಸೆಟ್ ನೋಡಿದ್ರೆ ಮಂಗ ನೆನಪಾಗುತ್ತೆ. ಏನು ವಿಷಯ? ಕಾಲೇಜ್ ಡೇಸಲ್ಲಿ ಟ್ರಿಪ್ ಹೋಗಿದ್ವಿ, ಆಗುಂಬೆ ಗೊತ್ತಲ್ಲ, ಸನ್ಸೆಟ್ಗೆ ತುಂಬ ಒಳ್ಳೆ ಜಾಗ. ಅದು ನೋಡೋಣ ಅಂತ ಆಗುಂಬೆಗೆ ಹೋದ್ವಿ. ಸೂರ್ಯ ಮುಳುಗೋದಕ್ಕೆ ಇನ್ನೂ 1 ಗಂಟೆ ಟೈಮ್ ಇತ್ತು. ಆಗ ಅಲ್ಲೇ ಪಕ್ಕದಲ್ಲಿ ಒಂದು ನದಿ, ಸೀತಾ ನದಿ ಅಂತ. ಓಕೆ, ಎಲ್ಲರೂ ಅಲ್ಲಿಗೆ ಹೋದ್ವಿ, ಸ್ವಲ್ಪ ಫ್ರೆಶ್ ಆಗೋಣ, ಸೆಕೆಗೆ ತಣ್ಣಗಾಗುತ್ತೆ ಅಂತ ಎಲ್ಲ ಹೋದ್ವಿ. ಅಲ್ಲೆಲ್ಲ ಸ್ನಾನ ಮಾಡಿದ್ವಿ, ಈಜು ಹೊಡೆದ್ವಿ. ಒಬ್ಬ 10 ಅಡಿ ಮೇಲಿಂದ ಡೈ ಹೊಡೆದ, 15 ಅಡಿ ಮೇಲಿಂದ ಡೈ ಹೊಡೆದ, ಎಲ್ಲ ಸಕ್ಕತ್ ಎಂಜಾಯ್ ಮಾಡಿದ್ವಿ. ಸೊ ನಾವಲ್ಲಿ ಮುಳುಗೋಗ್ಬಿಟ್ಟಿದ್ವಿ, ಅಂದರೆ ಏನು ಯಾವುದ್ರ ಪರಿವೇನೇ ಇರಲಿಲ್ಲ ನಮಗೆ. ಎಲ್ಲ ಈಜು ಹೊಡೆದಾಯಿತು. ಈಜು ಹೊಡ್ತಿದ್ದಂಗೆ ಕೊನೆಗೆ ಇನ್ನೇನು ಹೊಡೋಣ ಅನ್ನೋ ಟೈಮಲ್ಲಿ ಒಂದು 10-15 ಮಂಗಗಳು ಬಂತು. ನಾವೆಲ್ಲ ನೀರಿನಲ್ಲೇ ಇದ್ವಿ. ಸೊ ನೀರಿನಲ್ಲೇ ಇದ್ವಿ, ಅಲ್ಲೆಲ್ಲ ಏನೇನೋ ಸ್ನ್ಯಾಕ್ಸು ಏನೇನೋ ಇತ್ತು. ಆಮೇಲೆ ನಮ್ಮ ಕಾರ್ ಒಳಗೆ ಸ್ನ್ಯಾಕ್ಸು, ಬಿಸ್ಕೆಟ್ಸ್ ಎಲ್ಲ ಇತ್ತು. ಮಂಗ ಅದೆಲ್ಲ ತೊಗೊಂಡೋಗುತ್ತೆ ಅಂತ ನಾವಿದ್ರೆ ಅದು ಯಾವುದನ್ನು ಮುಟ್ಟಿಲ್ಲ. ಮತ್ತೆ ನಮ್ಮ ಬಟ್ಟೆಗಳನ್ನ ತೊಗೊಂಡು ಹೊರಟೋಯ್ತು. ಒಂದು ನಿಮಿಷ, ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆ ನಿಮಗೆ. ನಿನ್ನಿಂದ ಕಲಿಬೇಕಾಗಿಲ್ಲ ನಾನು. ಅದು ಕರೆಕ್ಟು, ನನ್ನಿಂದ ಕಲಿಬೇಡ. ಆದರೆ ಹಾಸಿಗೆ ಹಿಡಿದಿರೋ ಅಮ್ಮನ್ನ ಬಿಟ್ಟು ಹೋಗಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇದ್ರೆ ಸಾಕು. ಊಟ ಮಾಡೋದಕ್ಕೆ ಹೋಗಿದ್ವಿ, ಶೋಕಿಗೋಸ್ಕರ ಅಲ್ಲ. ಈ ಮನೇಲಿ ಊಟದ ಋಣ ಬೇಡ ಅಂತ. ನಿನಗೆ ಋಣದ ಚಿಂತೆ, ಇಲ್ಲಿ ಬವಣೆ. ನಿನಗೆ ಅರ್ಥ ಆಗಲ್ಲ ಬಿಡು, ಯಾಕಂದ್ರೆ ಅಹಂನ ಮಂಕ್ ಬಿಡ್ದಿದ್ದೀನಿ. ಹೌದು, ನನ್ನ ಅಹಂ ಮಾತ್ರ ನಿಂಗೆ ಕಾಣುತ್ತೆ. ನಿನ್ನ ಮಾವನ ಅಹಂಗೆ ಇಲ್ಲಿ ಬೇರೆನೇ ಹೆಸರಿದೆ, ಪ್ರೀತಿ, ಕಾಳಜಿ ಇತ್ಯಾದಿ ಅಂತ. ಬಿಡು, ಈಗ ಯಾಕದ್ರ ಮಾತು? ಇಲ್ಲಿ ಏನು ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೂ ಮಾಡ್ತಿಲ್ಲ ನೀನು. ನಿನ್ಗೆ ಹೇಳೇನು ಪ್ರಯೋಜನ? ನಾನು ಹೇಳಕ್ ಬೇಕಾಗಿದ್ದು ಇಷ್ಟೇ, ಅತ್ತೆಗೆ ಊಟ ಕೊಡೋದು ಮರ್ತು ಹೋಗಿದ್ರಿ ನೀವು. ಶಿಟ್, ಅದಕ್ಕೆ ಅವಾಗಲೇ ಹೇಳಿದ್ ನಾನು, ಬೇಗ ಬಾ ಹೋಗೋಣ ಅಂತ. ನೀನು ಯಾವಾಗ ಹೇಳ್ದೆ? ಸರಿ, ಬೇಗ ಹೋಗು, ಊಟ ಕೊಬಾ. ಒಂದು ನಿಮಿಷ ನಿಂತ್ಕೋ. ಅದೇ ನಿನ್ನ ತಾಯಿ ಬಗ್ಗೆ ನಿನಗೆಷ್ಟು ಜವಾಬ್ದಾರಿ ಇದೆಯೋ ಈ ಮನೇಲಿರೋರ್ಗೂ ಅಷ್ಟೇ ಜವಾಬ್ದಾರಿ ಇದೆ. ಯಾರು ಬಡಿಸಿದ್ರು? ಬಡ್ಸೋದಷ್ಟೇ ಅಲ್ಲ, ತಾವೇ ಊಟ ಮಾಡಿಸಿದ್ರು ಮಾವ. ಹೌದಾ? ಹಾಗಾದ್ರೆ ನಾವು ಹೊರಗಡೆ ಹೋಗಿದ್ದು ಒಳ್ಳೇದೇ ಆಯ್ತು. ಶಡಪ್! ಇದನ್ನ ನೆಪ ಇಟ್ಕೊಂಡು ದಿನ ಊರೂರು ಸುತ್ತೋದಲ್ಲ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಅಮ್ಮಂಗೆ ಇಂಥ ಪರಿಸ್ಥಿತಿ ಬರಬಾರ್ದು. ಪಾಪ ಅಮ್ಮ
ಅದು ಎಷ್ಟು ಹಿಂಸೆಯಿಂದ ಒಂದೊಂದು ತುತ್ತು ನುಂಗಿರ್ತಾರೋ. ನೀವಾದರೂ ಹೆಲ್ಪ್ ಮಾಡ್ಬೋದಿತ್ತಲ್ಲ. ಅಗತ್ಯ ಕಾಣಿಸ್ತಿಲ್ಲ ನನಗೆ. ನಿನ್ನ ಬೇಜವಾಬ್ದಾರಿತನನ ತಿತ್ಕೋ, ಬೇರೆಯವ್ರ ಕಡೆ ಬೆರಳು ಮಾಡಿ ತೋರ್ಸೋದಲ್ಲ. ಥ್ಯಾಂಕ್ಸ್ ಅರ್ಥ ಮಾಡಿಸಿದ್ದಕ್ಕೆ. ಯಾಕಣ್ಣ ಆದಿಗೆ ಬೈತ್ಯಾ? ಇನ್ನೇನು ಒಳ್ಳೇದೇ ಆಯ್ತಲ್ಲ. ಒಳ್ಳೇದೇ ನಿಜ, ಸುಮ್ಮನೆ ಆದಿಗೆ ಚುರುಕು ಮುಟ್ಸೋಣ ಅಂತ. ಅಣ್ಣ ಪ್ಲೀಸ್, ನೀನು ನಂಗೆ ಗಂಡಂಗೆ ಬೈಬೇಡ. ನಂಗೆ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ಇನ್ಮೇಲೆ ಅವನಿಗೇನು ಹೇಳಬೇಡ ನೀನು. ವಾವ್, ಗುಡ್, ವೆರಿ ಗುಡ್. ಅದು ಆದಿಗೆ ಚುರುಕು ಮುಟ್ಸೋದ್ರ ಜೊತೆಗೆ ನಿನ್ನ ರಿಯಾಕ್ಷನ್ ನೋಡೋಣ ಅಂತ ಹಾಗೆ ಮಾಡಿದೆ. ಗೆದ್ಬಿಟ್ಟೆ ನೀನು ನನ್ನ ತಂಗಿ ಆಗಿ. ಗುಡ್. ಈ ವಿಷಯದಲ್ಲಿ ಯಾರಿಗೆ ಹೇಗೆ ಚಳ್ಳೆ ಹಣ್ಣು ತಿನ್ನಿಸ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತಣ್ಣ. ಈ ವಿಷಯದಲ್ಲಿ ನಾನು ಈ ತಂಗಿ ಅಲ್ಲ, ನಿನ್ನ ಅಜ್ಜಿ. ಎಸ್ ಮೈ ಡಿಯರ್ ಡಾಟರ್, ಟೆಲ್ ಮೀ. ಡ್ಯಾಡ್, ಇಲ್ಲೆಲ್ಲ ಅಯೋಮಯವಾಗಿ ನಡೀತಿದೆ. ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಏನಾಯಿತು? ನೀನೀಗ ಅವ್ರ ಮನೆಯಲ್ಲಿ ಫುಲ್ ಸೆಟ್ಲ್ ಆಗಿದೆಯಾ? ಹೇಗಿದೆ ವಾತಾವರಣ? ಅಯ್ಯೋ, ಅದೆಲ್ಲ ನಾನು ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ ಬಿಡಿ ಡ್ಯಾಡ್. ಸಾರಿ ಡಿಯರ್, ನನಗಾಗಿ ನಿನ್ನ ಲೈಫನ್ನೇ ಪಣಕ್ಕಿಟ್ಬಿಟ್ಟಿದ್ಯಾ. ಡೋಂಟ್ ವರಿ ಡ್ಯಾಡ್, ನಿಮಗೋಸ್ಕರ, ನಿಮ್ಮ ಪ್ರತಿಷ್ಠೆಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ರೆಡಿ. ಒಂದು ಕಡೆ ನಿನ್ನಂಥ ಮಗಳು, ಇನ್ನೊಂದು ಕಡೆ ರಂಜಿತ್ ಅಂತ ಮಗ, ಎರಡೂ ಎಕ್ಸ್ಟ್ರೀಮ್. ಆದರೆ ಮಗಳೇ, ಒಂದು ಮಾತಂತೂ ಸತ್ಯ, ಯಾವುದೇ ಕಾರಣಕ್ಕೂ ನೀನು ಸೋಲೋದಕ್ಕೆ, ನಿನ್ನ ಜೀವನ ಹಾಳಾಗೋದಕ್ಕೆ ನಾನು ಬಿಡಲ್ಲ. ಆ ನಂಬಿಕೆ ನನಗೂ ಇದೆ ಡ್ಯಾಡ್. ಕೇಳಿ, ಒಂದು ಹಾಟ್ ನ್ಯೂಸ್ ಇದೆ. ಓ, ಬ್ರೇಕಿಂಗ್ ನ್ಯೂಸ್ ಆಯಿತು, ಈಗ ಹಾಟ್ ನ್ಯೂಸಾ? ಹೌದು ಡ್ಯಾಡ್, ಮನೆಗೆ ಲಾಯರ್ ಬಂದಿದ್ರು. ಡಿವೋರ್ಸ್ ಕೇಸ್ನ ಏನು ಮಾಡಬೇಕು ಅಂತ ಕೇಳ್ತಾ ಇದ್ರು. ಓ, ಆಮೇಲೆ? ಅದೇ ನಮ್ಮ ಹೀರೋಯಿನ್ ಆರ್ತಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿ ಕಳಿಸಿದಾಳೆ. ಆದರೆ ಅವಳ ಮನಸ್ಸಿನಲ್ಲೂ ಇನ್ನೂ ಡಿವೋರ್ಸ್ ಮಾಡೋ ಯೋಚನೆ ಇದೆಯಾ? ಅದೇ ಹೇಳಿದ್ದು, ಕೇಸ್ ಪೆಂಡಿಗಲ್ಲಿ ಇಡು ಅಂತ ಹೇಳಿ ಕಳಿಸಿದಾಳೆ. ಬಿಡು, ದಟ್ಸ್ ಅ ಗುಡ್ ಸೈನ್. ಹೇಗೆ? ಡಿವೋರ್ಸ್ ಕೊಡೋ ನಿರ್ಧಾರದಿಂದ ಹೊರಗೆ ಬಂದಿರ್ತಾರೆ, ಆದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಅಹಂ ಅಡ್ಡಿ ಬರುತ್ತೆ. ಸೂರ್ಯನ ಮನಸ್ಸಿನಲ್ಲಿ ಏನಿದೆ ಅಂತಲೂ ಗೊತ್ತಾಗಲ್ಲ. ಸೊ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ. ಈಗ ಮುಂದೆ ಇನ್ನೇನು ಯೋಚನೆ ಇಲ್ಲ ನನಗೆ. ಎಲ್ಲ ನಾವು ಹೇಗೆ ಅಂದ್ಕೊಂಡ್ವೋ ಹಾಗೆ ನಡೀತಾ ಇದೆ. ನಡೀಲಿ. ಇನ್ನು ಅವ್ರು ಬೇರೆ ಆಗಲ್ಲ, ನೋಡ್ತಾ ಇರು. ಹಾಗಂತೀರಾ? ಬೇರೆ ಆಗದೆ ಇರೋದೇ ತಾನೇ ನಮಗೂ ಬೇಕಾಗಿರೋದು. ಲಾಯರ್ ಅತ್ತೆ ಹತ್ರ ಮಾತಾಡೋದ್ಮೇಲೆ ಮಾವನು ಲಾಯರ್ನ ಕರೆಸಿ ಮಾತಾಡಿದ್ರು. ಅಲ್ಲಿಗೆ ಕನ್ಫರ್ಮ್ ಬಿಡು. ರಂಜಿತ್ ನನಗೆ ವಿರೋಧ ಅಂದ್ಕೊಂಡು ನನಗೆ ಬೇಕಾಗಿದ್ದನ್ನೇ ಮಾಡ್ತಿದ್ದಾನೆ. ನನ್ನ ಎರಡೂ ಮಕ್ಕಳು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ. ಓಕೆ ಬಾಯ್ ಮಗಳೇ. ಓಕೆ ಡ್ಯಾಡ್, ನಾನು ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ಇದು ತೆರೆಮರೆನಲ್ಲಿ ನಡೀತಾ ಇದೆ. ಅದೇ ಅಂದ್ಕೊಂಡೆ, ಇದೇನಪ್ಪ ನಮ್ಮ ಹುಡುಗಿಗೆ ಇದ್ದಕ್ಕಿದ್ದಂಗೆ ಇಷ್ಟೊಳ್ಳೆ ಬುದ್ಧಿ ಅಂತ. ಯಾವ ಸೀರಿಯಲ್ ನೋಡಿ ಬಂದಿದ್ದು ಇಂಥ ಬುದ್ಧಿ? ಹೌದು, ಏನೀಗ? ಶಭಾಷ್. ಈ ಕಾನ್ಫಿಡೆನ್ಸು ಚಿದಂಬರಂ ಮಗಳಿಗೆ ಮಾತ್ರ ಇರೋದಕ್ಕೆ ಸಾಧ್ಯ ನಿರೋಷ. ಹುಟ್ಟದೊಳಗೆ ಹುತ್ತ. ನಾವೊಂದು ಪ್ಲಾನ್ ಮಾಡಿದ್ರೆ ಅದನ್ನು ಮೀರ್ಸೋದಕ್ಕೆ ಇನ್ನೊಂದು ಪ್ಲಾನು. ವೆರಿ ಟ್ಯಾಲೆಂಟೆಡ್. ಇಷ್ಟು ದಿನದಲ್ಲಿ ಈ ಮನೇಲಿ ಇಂಥ ರುಚಿ ಕಂಡೇ ಇರಲಿಲ್ಲ ನಾನು. ಈ ರೈಸು ಸೂಪರ್ ಆಗಿದೆ. ಸೈಲೆಂಟಾಗಿ ಊಟ ಮಾಡು. ಆರ್ಯ,